ಎಲ್ಲರಿಗೂ ನಮಸ್ಕಾರ. ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಹಲವಾರು ವಿಚಾರಗಳನ್ನು BM ಪಿಕ್ಚರಾಲಜಿ ರಿಸರ್ಚ್ ಸೆಂಟರ್ನವರ ಸಂಶೋಧನೆ ಮೂಲಕ ಕಂಡುಕೊಂಡಂತಹ ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇವೆ. ಹಾಗೆ ಇವತ್ತು ಸಹ ವೆರಿ ಲಕ್ಕಿ ಹ್ಯಾಂಡ್ ಅಂದರೆ ಅದೃಷ್ಟವಂತರ ಹಸ್ತದಲ್ಲಿ ಕಾಣುವ ಕೆಲವು ಚಿಹ್ನೆಗಳು. ನಿಮ್ಮ ಹಸ್ತದಲ್ಲಿರುವಂತಹ ಚಿಹ್ನೆಗಳಿದ್ದರೆ ನೀವು ಇಂದಲ್ಲ ನಾಳೆ ಅದೃಷ್ಟವಂತರಾಗ್ತೀರಿ. ನೀವು ಅಂದುಕೊಂಡ ಹಾಗೆ ಧನವನ್ನು ಸಂಪಾದನೆ ಮಾಡಲು ನಿಮಗೆ ಸಾಧ್ಯವಾಗುತ್ತದೆ. ಆದರೆ ಆ ರೇಖೆಗಳು ಯಾವುದು, ಹಾಗೆ ಕಾಣಿಸುವಂತಹ ರೇಖೆಗಳು ಯಾವುವು ಎಂದು ನೀವು ಮೊದಲು ಅರ್ಥ ಮಾಡ್ಕೋಬೇಕು. ಅಂದರೆ ಲಕ್ಕಿ ಹ್ಯಾಂಡ್ನಲ್ಲಿರುವಂತಹ, ನೀವು ಕೆಲಸ ಮಾಡಿದರೂ, ಶ್ರಮಪಟ್ಟರು ಕೆಲಸ ಮಾಡಿದರೂ, ಏನಾದರೂ ನಮಗೆ ಶ್ರೀಮಂತಿಕೆ ಎಂಬುದು ದೂರವೇ ಉಳಿಯುತ್ತದೆ. ಹಣ ಬರಬೇಕು, ಹಣ ಇರಬೇಕು, ಹಣ ಇಲ್ಲದಿದ್ದರೆ ಜೀವನ ನಡೆಯುವುದು ಕಷ್ಟ ಎಂಬುದು ನಿಮಗೆಲ್ಲರಿಗೂ ತಿಳಿದ ವಿಚಾರ. ಆದರೆ ಈ ಚಿಹ್ನೆಗಳಿದ್ದರೆ ನಿಮಗೆ ಯಾವ ವಯಸ್ಸಿನಲ್ಲಿ ಏನಾಗಬಹುದು ಎಂಬುದನ್ನು ತಿಳಿದುಕೊಂಡರೆ ಆ ವಯಸ್ಸಿನವರೆಗೆ ನೀವು ದುಡಿತಾ ಬಂದಾಗ ನಿಮ್ಮಲ್ಲಿ ನೀವು ಅಂದುಕೊಂಡಿರದ ರೀತಿಯಲ್ಲಿ ಹಣ ಸಂಪಾದನೆಯ ದಾರಿ ಕಾಣಿಸುತ್ತದೆ. ಅಂದರೆ ನೀವು ಹಣ ಸಂಪಾದನೆಯನ್ನು ಮಾಡಿ ಜೀವನದಲ್ಲಿ ಯಶಸ್ವಿಯಾಗ್ತೀರಿ, ಅಭಿವೃದ್ಧಿ ಆಗ್ತೀರಿ, ಡೆವಲಪ್ಮೆಂಟ್ ಆಗ್ತೀರಿ. ಅದಕ್ಕೆ ಎಲ್ಲಿ ಯಾವ ಚಿಹ್ನೆ ಎಂಬುದನ್ನು ನೀವು ಮೊದಲು ತಿಳ್ಕೊಬೇಕು. ಅದಕ್ಕಿಂತ ಮೊದಲು ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಇಂತಹ ವಿಚಾರಗಳನ್ನು ಹೊತ್ತು ಬರ್ತಾ ಇದೆ. ಅದನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವ ಒಮ್ಮೆ ಕ್ಲಿಕ್ ಮಾಡಿದ್ರೆ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಹಣ ಕೊಡಬೇಕಾಗಿಲ್ಲ, ಕಾಸು ಕೊಡಬೇಕಾಗಿಲ್ಲ. ಪಕ್ಕದಲ್ಲೇ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ, ಯಶಸ್ವಿಯಾಗುತ್ತೀರಿ. ನಿಮ್ಮ ಜೀವನವನ್ನು ನೀವು ಯಾವ ರೀತಿ ಬೇಕೋ ಆ ರೀತಿ ನೀವು ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಲು ಮರೆಯಬೇಡಿ. ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿನ ಮೂಲಕ ನಿಮಗೆ ತಿಳಿಯಬೇಕೆಂದಿದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ಎಂದು ತಿಳಿಯಲು ಸಾಧ್ಯವಾಗುತ್ತದೆ. ಅದಕ್ಕಾಗಿ ನೀವು ಒಂದು ಮೆಸೇಜ್ ಹಾಯ್ ಅಂತ ಕಳಿಸೋದು ಸಾಕು, ಎಸ್ ಅಂತ ಕಳಿಸೋದು ಸಾಕು, ಏನಾದರೂ ಒಂದು ಮೆಸೇಜ್ ಮಾಡಿದ ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ ಎಂದು ತಿಳಿಸಲಾಗುತ್ತದೆ. ಅದರಂತೆ ನೀವು ಮುಂದುವರಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತದೆ. ನೀವು ಎಲ್ಲವನ್ನು ತಿಳಿದು ನಿಮ್ಮ ಜೀವನವನ್ನು ಯಾವ ರೀತಿ ಬೇಕೋ ಆ ರೀತಿ ರೂಪಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈಗ ನಾನು ವಿಷಯಕ್ಕೆ ಬರ್ತಿದ್ದೇನೆ. ನಾವು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಅದರಲ್ಲಿ ಯಶಸ್ವಿ ಆಗ್ತೀವೋ, ಅದರಲ್ಲಿ ನಿಮ್ಮ ಅದೃಷ್ಟ ಇದೆಯೋ ಅಂತ ತಿಳಿಬೇಕಾದ್ರೆ ಹೃದಯ ರೇಖೆಯನ್ನು ಮೊದಲು ನೋಡಬೇಕು. ಇದೇ ನೋಡಿ, ಹೃದಯ ರೇಖೆ ಹೀಗೆ ಇರುತ್ತೆ. ಇದು ಹೃದಯ ರೇಖೆ. ಈ ಹೃದಯ ರೇಖೆ ಆಮೇಲೆ ಇದು ಜ್ಞಾನ ರೇಖೆ, ಈ ಜ್ಞಾನ ರೇಖೆ, ಈಗ ಜ್ಞಾನ ರೇಖೆ, ಈ ಎರಡು ರೇಖೆ ಆಯಿತು. ಜ್ಞಾನ ರೇಖೆ ಆಯಿತು, ಹೃದಯ ರೇಖೆ ಆಯಿತು. ಮತ್ತೊಂದು ನೋಡಿ, ಇದು ಆಯುಷ ರೇಖೆ, ಈ ಆಯುಷ ರೇಖೆ. ಹೀಗೆ ಈ ಮೂರು ರೇಖೆಗಳಾಯಿತು. ಆಯುಷ ರೇಖೆ. ಇನ್ನು ಒಂದಿದೆ ಬುಧ ರೇಖೆ. ಬುಧ ರೇಖೆ ನೋಡಿ, ಇದು ಬುಧ ರೇಖೆ. ಬುಧ ರೇಖೆ ಈಗ ನೋಡಿ, ಇನ್ನೊಂದು ಭಾಗ್ಯರೇಖೆ ನೋಡಿ, ಭಾಗ್ಯರೇಖೆ, ಭಾಗ್ಯರೇಖೆ. ಇಷ್ಟು ರೇಖೆಗಳಿದೆ ನೋಡಿ. ಎಂದರೆ ಇದು ಒಂದೊಂದು ವಿಷಯವನ್ನು ತಿಳಿಸುತ್ತದೆ. ಈ ರೇಖೆಗಳಿದೆಯಲ್ಲ, ಈ ರೇಖೆಗಳು ಒಂದೊಂದೇ ವಿಷಯವನ್ನು ತಿಳಿಸ್ತಾ ಹೋಗುತ್ತದೆ. ನೀವು ಈ ರೇಖೆಗಳೆಲ್ಲವೂ ಚೆನ್ನಾಗಿದ್ದರೆ ದೋಷ ಮುಕ್ತವಾಗಿದ್ದರೆ, ಈ ರೇಖೆಗಳೆಲ್ಲವೂ ಮುಕ್ತವಾಗಿದ್ದರೆ ನಿಮಗೆ ಅದೃಷ್ಟವಿದೆ ಎಂದು ತಿಳ್ಕೋಬೇಕು. ಈಗ ಭಾಗ್ಯರೇಖೆ ನೋಡಿ, ಇಲ್ಲಿಂದ ಹೊರಟು ಇಲ್ಲಿ ಬಂದಿದೆ. ಇದು
ಶನಿ ಪರ್ವ ಎಲ್ಲಿಂದ ಹೊರಟಿದೆ? ಕೆಳಗಡೆ ಚಂದ್ರ ಪರ್ವದಿಂದ ಹೊರಟಿದೆ. ಭಾಗ್ಯರೇಖೆ ಶನಿ ಪರ್ವವನ್ನು ಬಂದಿದೆ. ಅದರಿಂದಾಗಿ ಇವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣ ಸಂಪಾದನೆ ಮಾಡಲು ಸಾಧ್ಯ. ಅದು ತಮ್ಮ 25ನೇ ವಯಸ್ಸಿನ ಬಳಿಕ ಇದು ತಮ್ಮ ಆದಾಯವನ್ನು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿಸಿಕೊಂಡು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ ಎಂಬುದರ ಸೂಚನೆ. ಆದರೆ ಇದಕ್ಕೆ ಯಾವುದು ಅಡ್ಡರೇಖೆಗಳು ಬರಬಾರದು, ಅದರ ಮೇಲೆ ದ್ವೀಪ ಇರಬಾರದು ಅಥವಾ ಕಪ್ಪು ಚುಕ್ಕೆ ಇರಬಾರದು ಎಂಬುದನ್ನು ನೀವು ನೆನಪಿಟ್ಟುಕೋಬೇಕು. ಈಗ ಬುಧರೇಖೆ ಹೀಗೆ ನೋಡಿ, ಇದು ಈ ಬುಧರೇಖೆ ಹೀಗೆ ಬಂದಿದ್ದರೆ ಉದ್ಯೋಗದಲ್ಲಿ ಯಶಸ್ವಿಯಾಗುತ್ತಾರೆ. ಯಾವುದೇ ಉದ್ಯೋಗ ಮಾಡಿದರೂ ಅವರು ಅದರಲ್ಲಿ ಯಶಸ್ವಿಯಾಗಿ ಹೆಚ್ಚಿನ ಧನ ಸಂಪಾದನೆ ಮಾಡುತ್ತಾರೆ. ಹೆಚ್ಚು ಕಡಿಮೆ ಅವರು ಸಹ ತಮ್ಮ 30ನೇ ವಯಸ್ಸಿನಲ್ಲಿ ತಮ್ಮ ಅಂದುಕೊಂಡ ರೀತಿಯಲ್ಲಿ ಜೀವನಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಬುಧರೇಖೆ ಬಂದಿದ್ದರೆ ಆಮೇಲೆ ನೋಡಿ, ಇದನ್ನು ನಾವು ಕೇತು ಪರ್ವ, ಇಲ್ಲಿ ಕೇತು ಪರ್ವ ಇದೆ, ಇದು ಕೇತು ಪರ್ವ. ಹೀಗಿದ್ದರೆ ಕೇತು ಪರ್ವದಲ್ಲಿ ಈ ರೀತಿಯ ಮೀನಿನ ಚಿಹ್ನೆ ಇದ್ದಾಗ ಆಕಸ್ಮಿಕ ಧನ ಲಾಭವಾಗುತ್ತದೆ. ವ್ಯಾಪಾರ ವ್ಯವಹಾರದಿಂದ ಈಗಿನ ಮೀನಿನ ಚಿಹ್ನೆ ಇದು ಇದಕ್ಕೆ ಮುಟ್ಟಿರಲೇಬೇಕು, ಇಲ್ಲದ್ರೆ ಅದರ ಫಲ ಇರೋದಿಲ್ಲ. ಹೀಗಿರಬೇಕು ಮೀನಿನ ಚಿಹ್ನೆ. ಅದು ನಿಮಗೆ ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಧನವನ್ನು ತಂದುಕೊಡುತ್ತದೆ. ನೀವು ನಿರೀಕ್ಷಿಸಿರದ ರೀತಿಯಲ್ಲಿ ಲಾಟ್ರಿ ಹೊಡಿಬೋದು, ಇಲ್ಲ ಶೇರು ಮಾರ್ಕೆಟಲ್ಲಿ ಶೇರಿನಿಂದ ಹೆಚ್ಚಿನ ಲಾಭ ಬರ್ಬೋದು. ಅಂತಹ ವ್ಯವಹಾರದಿಂದ, ಇಲ್ಲ ಯಾವುದಾದ್ರು ರಿಯಲ್ ಎಸ್ಟೇಟಲ್ಲಿ ನೀವು ಹಣ ತೊಡಗಿಸಿ ಅದರಿಂದ ಹೆಚ್ಚಿನ ಲಾಭ ಪಡೆಯಬಹುದು. ಇಂತಹ ಕಾರ್ಯಗಳಿಂದ ನೀವು ಹೆಚ್ಚಿನ ಲಾಭವನ್ನು ಪಡೆಯುವಂತಹ ಸೂಚನೆ ಈ ಕೆಳಗೆ ಈ ಕೇತು ಪರ್ವದಲ್ಲಿ ಇರುವಂತಹ ಮೀನಿನ ಚಿಹ್ನೆ ಸೂಚಿಸುತ್ತದೆ. ಇದು ತುಂಬ ಆಕಸ್ಮಿಕ ಧನಲಾಭವನ್ನು ತರುತ್ತದೆ. ವ್ಯಾಪಾರ ವ್ಯವಹಾರದಿಂದ ಇಲ್ಲವೇ ಉದ್ಯೋಗದಿಂದ ಇವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡ್ತಾರೆ ಎಂಬುದರ ಸೂಚನೆ. ನಿಮ್ಮ ಹಸ್ತದಲ್ಲೂ ಸಹ ಇಂತಹ ಮೀನಿನ ಚಿಹ್ನೆ ಕೇತು ಪರ್ವದಲ್ಲಿ, ಅದು ಕೇತು ಕಂಕಣ ರೇಖೆಗೆ ತಗುಲಿಕೊಂಡಂತೆ ಇದ್ದರೆ ನೀವು ಸಹ ಅದೃಷ್ಟವಂತರು. ಆದರೆ ಅದು ಸರಿಯಾಗಿ ಕಾಣಿಸುವಂತಿರಬೇಕು. ಏನೋ ದ್ವೀಪದ ಥರ ಇದ್ರಾಗೋದಿಲ್ಲ, ಮೀನಿನ ಚಿಹ್ನೆ ಆಗಿರಬೇಕು. ಹಾಗಿದ್ದಾಗ ಮಾತ್ರ ನಾನು ಹೇಳಿದ್ದಂತಹ ಫಲಗಳು ನಿಮಗೆ ದೊರೆಯುತ್ತದೆ. ಇನ್ನು ಶುಕ್ರಪರ್ವದಲ್ಲಿ, ಶುಕ್ರಪರ್ವ ನಿಮಗೆ ಗೊತ್ತು, ಇದೇ ಶುಕ್ರಪರ್ವ. ಈ ಹೆಬ್ಬೆರಳ ಕೆಳಗಿರುವುದೇ ಇಲ್ಲಿ ನೋಡಿ, ಹೀಗೆ ಲಂಬವಾದಂತಹ ರೇಖೆಗಳಿದ್ದಾಗ, ಹೀಗೆ ಲಂಬವಾದ ರೇಖೆಗಳಿದ್ದಲ್ಲೇ ನೀವು ದುಡಿದ ಹಣ ಅದು ನಿಮ್ಮಲ್ಲೇ ಉಳಿಯುತ್ತದೆ. ಖರ್ಚು ಆಗುವುದೇ ಕಡಿಮೆ. ನೀವು ಹಣವನ್ನು ದಿನದಿಂದ ದಿನಕ್ಕೆ ಹೆಚ್ಚು ಮಾಡಲು ಸಾಧ್ಯವಿದೆ. ಅದು ಎಲ್ಲಿ? ಹೆಬ್ಬೆರಳ ಕೆಳಗೆ ಕಾಣುವಂತಹ ಇಂತಹ ರೇಖೆಗಳು ಹೆಬ್ಬೆರಳ ಕೆಳಗೆ ಕಾಣಬೇಕು. ಅದು ಕೆಲವರು ಇಲ್ಲಿರುತ್ತೆ, ಕೆಲವರು ಇಲ್ಲಿರುತ್ತೆ, ಆದರೆ ಅದಲ್ಲ, ಹೆಬ್ಬೆರಳ ಕೆಳಗೆ ಹೀಗೆ ಇಲ್ಲಿ ಕಾಣಬೇಕು. ಆಗ ಮಾತ್ರ ನೀವು ದುಡಿಯುವ ಹಣ ನಿಮ್ಮಲ್ಲೇ ಉಳಿಯುತ್ತದೆ, ಖರ್ಚು ಕಡಿಮೆ ಆಗಿರುತ್ತದೆ. ಒಂದು ವೇಳೆ ಅದಕ್ಕೆ ಈ ರೀತಿಯ ಅಡ್ಡರೇಖೆಗಳು ಬಂದಿದ್ದರೆ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ, ಹಣಕಾಸಿನ ಸ್ಥಿತಿಯಲ್ಲಿ ಸಮಸ್ಯೆಗಳಿದೆ. ನೀವು ಎಷ್ಟೇ ದುಡಿದರೂ ಕೈಯಲ್ಲಿ ಹಣ ನಿಲ್ಲುತ್ತಿಲ್ಲ ಎಂಬಂತಹ ಸಮಸ್ಯೆ ಎದುರಾಗುತ್ತದೆ ಎಂಬುದನ್ನು ಮರೆಯಬಾರದು. ಹೀಗೆ ಒಂದೇ ಲಂಬವಾಗಿದ್ದಾಗ ಮಾತ್ರ ನೀವು ಹಣಕಾಸಿನಲ್ಲಿ ನೀವು ಚೆನ್ನಾಗಿರುತ್ತೀರಿ. ಹೀಗೆ ಅಡ್ಡರೇಖೆಗಳು ಬಂದರೆ ಹಣಕಾಸಿನ ವಿಷಯದಲ್ಲಿ ನೀವು ತೊಂದರೆ ಅನುಭವಿಸಬೇಕಾಗುತ್ತದೆ ಎಂಬುದರ ಸೂಚನೆ. ಈಗ ನೋಡಿ, ಅದೇ ಥರ ಈ ಹೃದಯ ರೇಖೆ ಹೀಗೆ
ಇಲ್ಲಿ ಇದು ಗುರುಪರ್ವ. ಈ ಗುರುಪರ್ವಕ್ಕೆ ಬಂದಿದ್ದರೆ ಯಾವುದೇ ದೋಷ ಫಲಗಳಿಲ್ಲದೆ ಬಂದಿದ್ದರೆ ಇವರ ದಾಂಪತ್ಯ ಜೀವನ ಸುಖವಾಗಿರುತ್ತದೆ. ಪತಿ ಪತ್ನಿಯರಿಬ್ಬರೂ ಅನ್ಯೋನ್ಯತೆಯಿಂದ ಕೂಡಿದ್ದು ಅವರು ದುಡಿಯುವ ಹಣದಿಂದ ಅವರು ಸುಖ ಸಂಸಾರವನ್ನು ನಡೆಸುತ್ತಾರೆ. ಜೀವನದಲ್ಲಿ ಸಂತೋಷವಿರುತ್ತದೆ. ಹಣಕಾಸನ್ನು ಉಳಿಸಿ ಅವರು ತಮ್ಮ ಜೀವನಕ್ಕೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಮಾಡಿಕೊಳ್ಳುವಂತಹ ಸೂಚನೆ ಇದು ಎಂಬುದನ್ನು ಮರೆಯಬಾರದು. ಹೀಗೆ ಜೀವನದಲ್ಲಿ ಹಲವು ರೀತಿಯಲ್ಲಿ ನಾವು ಜೀವನದಲ್ಲಿ ಯಶಸ್ವಿಯಾಗುವಂತಹ ಸೂಚನೆಗಳು ನಮ್ಮ ಹಸ್ತದಲ್ಲಿರುತ್ತದೆ. ಆಗ ಅದನ್ನು ನಮ್ಮ ಹಸ್ತವನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಾಗ ಮಾತ್ರ ನಾವು ನಮ್ಮ ಸೂಚನೆಗೆ ತಕ್ಕಂತೆ ನಾವು ಜೀವನವನ್ನು ಸರಿಯಾಗಿ ರೂಪಿಸಿಕೊಂಡಾಗ ನಮ್ಮ ಜೀವನ ಅಭಿವೃದ್ಧಿಯಾಗುತ್ತದೆ. ಈಗ ಜೀವನದಲ್ಲಿ ಬದಲಾವಣೆ ತರುವಂತಹ ರೇಖೆಗಳು ಜ್ಞಾನರೇಖೆ ಇದೆ, ನಿಮಗೆ ಗೊತ್ತಿದೆ. ಇದು ಜ್ಞಾನರೇಖೆ, ಇದು ಬದಲಾವಣೆಯನ್ನು ತರುತ್ತದೆ. ಇದು ಉದ್ದ ಕಡಿಮೆ ಇದ್ದರೆ, ಆಮೇಲೆ ಅದರ ಮೇಲೆ ಒಂದು ತ್ರಿಕೋಣ ಇದ್ದರೆ, ಉದ್ದ ಕಡಿಮೆ ಇದ್ದು ಒಂದು ತ್ರಿಕೋಣ ಇದ್ದರೆ, ತ್ರಿಕೋಣ ಚಿಹ್ನೆ ಇದ್ದರೆ ಇವರು ಅಪರಾಧ ಮಾಡುವಂತಹ ಸಾಧ್ಯತೆ ಇದೆ. ಅಂದರೆ ದೊಡ್ಡ ಅಪರಾಧ ಮಾಡುವಂತಹ ಸಾಧ್ಯತೆ ಇದೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ತಮ್ಮ ಕೋಪತಾಪಗಳನ್ನು ಕಡಿಮೆ ಮಾಡಿಕೊಂಡು ಜನರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬೆರೆಯುವಂತಹ ಕೆಲಸ ಮಾಡಬೇಕು. ಹೀಗೆ ಹಲವಾರು ವಿಚಾರಗಳನ್ನು ನಾವು ಇನ್ನೂ ಹೇಳಲಿಕ್ಕಿದೆ. ಅಂಥ ವಿಚಾರಗಳನ್ನೆಲ್ಲ ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಹಾಗೆಯೇ ನೀವಿನ್ನೂ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿಕೊಳ್ಳೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಯಶಸ್ವಿಯಾಗುತ್ತೀರಿ, ಅಭಿವೃದ್ಧಿಯಾಗುತ್ತೀರಿ. ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಮೂಲಕ ನಿಮ್ಮ ಭವಿಷ್ಯವನ್ನು ಮೊಬೈಲ್ನಲ್ಲಿ ತಿಳಿಯಲು ನಿಮಗೆ ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸೋದು ಸಾಕು, ಎಸ್ ಅಂದರೆ ಕಳಿಸೋದು ಸಾಕು, ಅಥವಾ ಏನಾದರೂ ಒಂದು ಮೆಸೇಜ್ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ಮೊಬೈಲಿನಲ್ಲಿ ತಿಳಿಯಲು ಸಾಧ್ಯ ಎಂಬುದನ್ನು ನಾವು ತಿಳಿಸುತ್ತೇವೆ. ಅದರಂತೆ ನೀವು ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮೊಬೈಲಿನ ಮೂಲಕ ತಿಳಿದುಕೊಳ್ಳಲು ಸಾಧ್ಯವಿದೆ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.